ಮೊಟ್ಟೆ ಫ್ರೈ ಮಾಡುವ ಬಿಲ್ಡಿಂಗ್ನಿಂದ ಹಿಡಿದು 7,500 ಬಿಟ್ಕಾಯಿನ್ಸ್ ಕಸದಲ್ಲಿ ಎಸೆಯುವ ತಪ್ಪು. ಇವತ್ತು ನಾವು ನೋಡೋಣ ಇತಿಹಾಸದ ತುಂಬ ದುಬಾರಿ ತಪ್ಪುಗಳನ್ನು. ಗೋಲ್ಡನ್ ಟಿವಿ ಕನ್ನಡದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಮನುಷ್ಯನಿಂದ ತಪ್ಪುಗಳಾಗೋದು ಸಹಜ. ಆದರೆ ಕೆಲವು ತಪ್ಪುಗಳು ನೋಡೋಕೆ ತುಂಬ ಸಣ್ಣದಾಗಿದ್ದರೂ ಅದರಿಂದ ಆಗುವ ಪರಿಣಾಮ ತುಂಬ ದೊಡ್ಡದಾಗಿರುತ್ತದೆ. ಇವತ್ತು ನಾವು ನೋಡೋಣ ಇತಿಹಾಸದ ಆ ತಪ್ಪುಗಳಿಂದ ಕೋಟಿಗಟ್ಟಲೆ ಅಲ್ಲ, ಶತಕೋಟಿಗಟ್ಟಲೆ ನಷ್ಟವಾಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನಂಬರ್ 6, ವಿಡಿಯೋ DVD ಕಾಲದಲ್ಲಿ ಬ್ಲಾಕ್ ಬಸ್ಟರ್ ಕಂಪನಿ ಫಿಲ್ಮ್ಸ್ನ DVD ಮತ್ತು CDsಗಳ ಮಾರಾಟದಲ್ಲಿ ತುಂಬ ಫೇಮಸ್ ಕಂಪನಿಯಾಗಿತ್ತು. ಇವತ್ತಿನಿಂದ 20 ವರ್ಷದ ಹಿಂದೆ ಬ್ಲಾಕ್ ಬಸ್ಟರ್ ಕಂಪನಿಗೆ ಒಂದಲ್ಲ ಎರಡಲ್ಲ 3 ಬಾರಿ ನೆಟ್ಫ್ಲಿಕ್ಸ್ ಪರ್ಚೇಸ್ ಮಾಡುವ ಅವಕಾಶ ಸಿಕ್ಕಿತ್ತು. ಆ ಅವಕಾಶ ಬ್ಲಾಕ್ ಬಸ್ಟರ್ ಕಂಪನಿ ಇಗ್ನೋರ್ ಮಾಡ್ತು. ಆ ಟೈಮಲ್ಲಿ ನೆಟ್ಫ್ಲಿಕ್ಸ್ ಕಂಪನಿ DVDsಗಳನ್ನು ಬಾಡಿಗೆಗೆ ಕೊಡ್ತಾ ಇತ್ತು. ಆ ಟೈಮಲ್ಲಿ ನೆಟ್ಫ್ಲಿಕ್ಸ್ ಕಂಪನಿ $50 ಮಿಲಿಯನ್ ಅಂದರೆ 37 ಕೋಟಿಗೆ ಸೇಲ್ ಆಗ್ತಾ ಇತ್ತು. ಆಗ ಬ್ಲಾಕ್ ಬಸ್ಟರ್ ಕಂಪನಿ ನೆಟ್ಫ್ಲಿಕ್ಸ್ಗೆ ಕೇರ್ ಮಾಡಲೇ ಇಲ್ಲ. ಇವತ್ತು ನೆಟ್ಫ್ಲಿಕ್ಸ್ನ ಟೋಟಲ್ ವ್ಯಾಲ್ಯೂ $40 ಬಿಲಿಯನ್ ಅಂದರೆ 3,000 ಶತಕೋಟಿ ಆಗಿದೆ. ಇವತ್ತು ಬ್ಲಾಕ್ ಬಸ್ಟರ್ ಕಂಪನಿ ಎಲ್ಲೂ ಕಾಣೋದೇ ಇಲ್ಲ. ನಂಬರ್ 5, 2009ರಲ್ಲಿ ಜನ ಬಿಟ್ಕಾಯಿನ್ಸ್ ಮೇಲೆ ಭರವಸೆ ಮಾಡ್ತಿರ್ಲಿಲ್ಲ. ಆ ಟೈಮಲ್ಲಿ UKಯ ಒಬ್ಬ IT ವರ್ಕರ್ ಜೇಮ್ಸ್ ಹಾವೆಲ್ಸ್ ಎಂಬಾತ ತನ್ನ ಲ್ಯಾಪ್ಟಾಪ್ನಲ್ಲಿ 7,500 ಬಿಟ್ಕಾಯಿನ್ಸ್ನ ಮೈನ್ ಮಾಡಿ ಇಟ್ಟಾನೆ. ಯಾಕಂದರೆ ಆ ಟೈಮಲ್ಲಿ ಬಿಟ್ಕಾಯಿನ್ನ ಬೆಲೆ $1 ಕೂಡ ಇರೋದಿಲ್ಲ. ಅದಕ್ಕೆ ಅವನು ಆ ಬಿಟ್ಕಾಯಿನ್ಸ್ನ ಲ್ಯಾಪ್ಟಾಪ್ನಲ್ಲೇ ಸೇವ್ ಮಾಡಿ ಇಟ್ಟಿರ್ತಾನೆ. ಅವನು ಲ್ಯಾಪ್ಟಾಪ್ನ ಮಾರುವಾಗ ಅದರಲ್ಲಿರುವ ಹಾರ್ಡ್ ಡ್ರೈವ್ ತೆಗೆದು ಅವನ ಹತ್ರನೇ ಇಟ್ಕೊತಾನೆ. ಯಾಕಂದರೆ ಅಕಸ್ಮಾತ್ ಮುಂದೆ ಬಿಟ್ಕಾಯಿನ್ಸ್ನ ಸೇಲ್ ಮಾಡುವಾಗ ಬೇಕಾಗುತ್ತೆ ಅಂತ. 3 ವರ್ಷ ಆದಮೇಲೆ ಅವನ ಮನೆ ಕ್ಲೀನ್ ಮಾಡುವಾಗ ಅವನು ಮಿಸ್ ಆಗಿ ಡ್ರೈವ್ನ ಕಸದಲ್ಲಿ ಎಸೆದು ಬಿಡ್ತಾನೆ. ಜೇಮ್ಸ್ಗೆ ಅವನು ಮಾಡಿದ ತಪ್ಪು 2017ರಲ್ಲಿ ಅರಿವಾಗುತ್ತೆ. 2017ರಲ್ಲಿ ಒಂದು ಬಿಟ್ಕಾಯಿನ್ಗೆ $17,000 ಆಗಿರುತ್ತೆ. 2025ರಲ್ಲಿ $97,000 ಅಂದರೆ 82 ಲಕ್ಷ ರೂಪಾಯಿಗಳು ಒಂದು ಬಿಟ್ಕಾಯಿನ್ಗೆ ಆಗಿರುತ್ತೆ. ಅವತ್ತು ಜೇಮ್ಸ್ ಆ ತಪ್ಪು ಮಾಡಿರಲಿಲ್ಲ ಅಂದರೆ ಇವತ್ತು 6,000 ಕೋಟಿಯ ಮಾಲೀಕ ಆಗಿರ್ತಿದ್ದ. ನಂಬರ್ 4, ಹಾಲಿವುಡ್ ಮೂವಿ ಹೇಟ್ಫುಲ್ 8ನಲ್ಲಿ ಸಾಕಷ್ಟು ಸೀನ್ಗಳು ನೋಡೋಕೆ ತುಂಬಾ ರಿಯಲಿಸ್ಟಿಕ್ ಆಗಿ ಕಾಣ್ತಿದ್ವು. ನಿಜಕ್ಕೂ ಅವು ರಿಯಲ್ ಕೂಡ ಆಗಿದ್ವು. ಶೂಟಿಂಗ್ ಟೈಮಲ್ಲಿ ಯಾವ ವಸ್ತುಗಳ ನಷ್ಟವಾಗಬೇಕಿತ್ತೋ ಆ ವಸ್ತುಗಳನ್ನ ಫೇಕ್ ಮಾಡಲಾಗಿತ್ತು. ಯಾಕಂದ್ರೆ ಆದಷ್ಟು ಕಮ್ಮಿ ನಷ್ಟ ಆಗಲಿ ಮತ್ತು ಸೀನ್ ಕೂಡ ರಿಯಲ್ ಆಗಿ ಕಾಣಲಿ ಅಂತ. ಆದರೆ ಒಂದು ಸೀನ್ನಲ್ಲಿ ಕರ್ಟ್ ರಸಲ್ ಗಿಟಾರ್ನ ಪಿಲ್ಲರ್ಗೆ ಹೊಡೆದು ಮುರಿಯಬೇಕಿತ್ತು. ಕರ್ಟ್ ರಸಲ್ ಕೂಡ ಅದೇ ತರ ಮಾಡ್ತಾನೆ. ಆದರೆ ಅವನಿಗೆ ಆ ಗಿಟಾರ್ 145 ವರ್ಷ ಹಳೇದು ಅಂತ ಗೊತ್ತಿರಲಿಲ್ಲ. ಅದು ಜಸ್ಟ್ ಫಿಲಂ ಶೂಟಿಂಗ್ಗೋಸ್ಕರ ಮಾರ್ಟಿನ್ ಗಿಟಾರ್ ಮ್ಯೂಸಿಯಂನಿಂದ ಬಾಡಿಗೆಗೆ ತಂದಿರ್ತಾರೆ. ಗಿಟಾರ್ನ ಬೆಲೆಯ ಬಗ್ಗೆ ಮಾತಾಡಿದ್ರೆ ಆ ಗಿಟಾರ್ ಪ್ರೈಸ್ಲೆಸ್ ಆಗಿರುತ್ತೆ. ಫಿಲ್ಮ್ ಡೈರೆಕ್ಟರ್ ಈ ಮಾತನ್ನ ಕರ್ಟ್ ರಸಲ್ಗೆ ಹೇಳೋದೇ ಮರೆತೋಗಿರ್ತಾರೆ. ನಂಬರ್ 3, ಕೀಬೋರ್ಡ್ ಮೇಲೆ ಟೈಪಿಂಗ್ ಮಾಡುವಾಗ ನಮ್ಮೆಲ್ಲರಿಂದ ತಪ್ಪು ಆಗೋದು ಸಹಜ. ಆದರೆ ಒಂದು ಬ್ಯಾಕ್ ಸ್ಪೇಸ್ ಒತ್ತಿ ನಾವು ಅದನ್ನ ಸರಿ ಮಾಡ್ಕೊಂತೀವಿ. ಇದೇ ತರ ಒಂದು ಟೈಪಿಂಗ್ ಮಿಸ್ಟೇಕ್ 2005ರಲ್ಲಿ ಟೋಕಿಯೋ ಸ್ಟಾಕ್ ಎಕ್ಸ್ಚೇಂಜ್ ಕಂಪನಿಯ ಒಬ್ಬ ಬ್ರೋಕರ್ನಿಂದ ಆಗುತ್ತೆ. ಈ ಕಂಪನಿ ಜಪಾನಿನ ಅತಿದೊಡ್ಡ ಸ್ಟಾಕ್ ಬ್ರೋಕರೇಜ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಆ ಬ್ರೋಕರ್ ಕ್ಲೈಂಟ್ನ 6,10,000 ಶೇರ್ಸ್ 1 yen ಲೆಕ್ಕದಲ್ಲಿ ಸೇಲ್ ಮಾಡಿಬಿಡ್ತಾನೆ. ದುರಾದೃಷ್ಟದಿಂದ ಸ್ಟಾಕ್ ಕಂಪನಿ ಕೂಡ ಅವನ ಆರ್ಡರ್ ಅಕ್ಸೆಪ್ಟ್ ಮಾಡಿಬಿಡುತ್ತೆ. ಕೆಲವು ಕ್ಷಣದ ನಂತರ ಬ್ರೋಕರ್ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂತಾನೆ. ಯಾಕಂದ್ರೆ 6,10,000 ಶೇರ್ 1 yen ಲೆಕ್ಕದಲ್ಲಿ ಅಲ್ಲ, ಬದಲಾಗಿ ಒಂದು ಶೇರ್ 6,10,000 yen ಲೆಕ್ಕದಲ್ಲಿ ಮಾರಬೇಕಿತ್ತು. ಒಂದು ಚಿಕ್ಕ ತಪ್ಪಿನಿಂದ ಆ ಕಂಪನಿಗೆ $250 ಮಿಲಿಯನ್ ಅಂದ್ರೆ 1,875 ಕೋಟಿ ಲಾಸ್ ಆಗುತ್ತೆ. ನಂಬರ್ 2, 2013 ಲಂಡನ್ನಲ್ಲಿ ಒಂದು ಬಿಲ್ಡಿಂಗ್ ನಿರ್ಮಿಸಲಾಯಿತು. ಅದು ವಾಕಿ ಟಾಕಿ ಬಿಲ್ಡಿಂಗ್ನ ಹೆಸರಿಂದ ಫೇಮಸ್ ಕೂಡ ಆಯಿತು. ಯಾಕಂದ್ರೆ ಅದರ ಶೇಪ್ ನೋಡೋಕೆ ವಾಕಿ ಟಾಕಿ ತರ ಕಾಣ್ತಿತ್ತು. ಈ ಬಿಲ್ಡಿಂಗ್ ಕಟ್ಟೋಕೆ $270 ಮಿಲಿಯನ್ ಅಂದ್ರೆ 2,025 ಕೋಟಿಯ ಖರ್ಚಾಗಿತ್ತು. ಆದ್ರೆ ಬಿಲ್ಡಿಂಗ್ ನ ಡಿಸೈನ್ ನಲ್ಲಿ ಒಂದು ತಪ್ಪು ಅಡಗಿರುತ್ತೆ. ಅದರ ಅಂದಾಜು ಆರ್ಕಿಟೆಕ್ಟ್ಸ್ಗೆ ಬಿಲ್ಡಿಂಗ್ ಕಂಪ್ಲೀಟ್ ಆದ್ಮೇಲೆ ಆ ತಪ್ಪಿನ ಬಗ್ಗೆ ಅರಿವಾಗುತ್ತೆ. ಆ ಏರಿಯಾದ ಜನರಲ್ಲಿ ಒಂದು ತರ ಗೊಂದಲ ಸ್ಟಾರ್ಟ್ ಆಗುತ್ತೆ. ಈ ಬಿಲ್ಡಿಂಗ್ ನ ಬಳಿ ಪಾರ್ಕ್ ಆಗಿರುವ ಕಾರ್ಸ್ನ ಲಾಸ್ಟಿಕ್ ಮೆಲ್ಟ್ ಆಗ್ತಾ ಇತ್ತು. ಹತ್ತಿರ ಇರುವ ಅಂಗಡಿಗಳ ಫ್ಲೋರ್ ಮ್ಯಾಟ್ ಸುಟ್ಟಿ ಹೋಗ್ತಾ ಇತ್ತು. ಮತ್ತೆ ಜನ ದಿನದಲ್ಲಿ ಈ ಬಿಲ್ಡಿಂಗ್ ನ ನೋಡೋಕೆ ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ಬಿಲ್ಡಿಂಗ್ ನ ಕರ್ವ್ಡ್ ಶೇಪ್ ಮತ್ತು ಅದರ ಮೇಲಿನ ಗ್ಲಾಸ್ ಸೂರ್ಯನ ಬೆಳಕನ್ನು ಟ್ರಿಪಲ್ ಮಾಡಿ ರಿಫ್ಲೆಕ್ಟ್ ಮಾಡ್ತಾ ಇದ್ವು. ಹೇಗೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ನ ಒಂದು ಕಡೆ ಪಾಯಿಂಟ್ ಮಾಡಿದ್ರೆ ಬೆಂಕಿ ಹಚ್ಚುತ್ತೋ ಅದೇ ತರ ಎಫೆಕ್ಟ್ ಈ ಬಿಲ್ಡಿಂಗ್ ನಿಂದ ಕೂಡ ಆಗ್ತಾ ಇತ್ತು. ರಿಫ್ಲೆಕ್ಷನ್ ಎಷ್ಟು ಹೀಟ್ ಆಗಿತ್ತು ಅಂದ್ರೆ ಮೊಟ್ಟೆ ಕೂಡ ಆರಾಮಾಗಿ ಫ್ರೈ ಆಗ್ತಾ ಇತ್ತು. ಕೊನೆಯಲ್ಲಿ ಬಿಲ್ಡಿಂಗ್ ಓನರ್ಸ್ಗೆ ಜನರಿಗೆ ಆದ ನಷ್ಟದ ಕಂಪನ್ಸೇಷನ್ ಕೊಡಲೇಬೇಕಾಯ್ತು. ಅದ್ರ ಜೊತೆಗೆ ಬಿಲ್ಡಿಂಗ್ ನ ಒಂದು ಸೈಡ್ ಪೂರ್ತಿ ಸನ್ಶೇಡ್ ಕೂಡ ಹಚ್ಚಲಾಯಿತು.
ನಂಬರ್ 1, ಫ್ರೆಂಚ್ ರೈಲ್ವೆ ಕಂಪನಿ 2014ರಲ್ಲಿ ಹೈ ಸ್ಪೀಡ್ ಟ್ರೈನ್ಸ್ ತಯಾರಿಕೆಗೆ ಆರ್ಡರ್ ಕೊಡುತ್ತೆ. ತಯಾರಿಕೆಗಾಗಿ $15 ಬಿಲಿಯನ್ ಖರ್ಚು ಕೂಡ ಮಾಡಿಬಿಡುತ್ತೆ, ಅಂದ್ರೆ 1125 ಶತಕೋಟಿ. ಆದ್ರೆ ಆರ್ಡರ್ ಮಾಡೋ ಟೈಮಲ್ಲಿ ಅವರು ಒಂದು ಸಣ್ಣ ತಪ್ಪು ಮಾಡಿಬಿಡ್ತಾರೆ. ಅದರ ಅಂದಾಜು ರೈಲ್ವೆ ಕಂಪನಿಯ ಯಾವುದೇ ಒಂದು ಎಂಪ್ಲಾಯ್ಗೆ ಕೂಡ ಆಗೋದಿಲ್ಲ. ಅವರು ಆರ್ಡರ್ ಮಾಡಿದ ಮೊದಲನೇ ಟ್ರೈನ್ ಪ್ಲಾಟ್ಫಾರ್ಮ್ಗೆ ಬರುತ್ತೆ. ಅವರು ಮಾಡಿದ ತಪ್ಪಿನ ಅಂದಾಜು ಅವರಿಗೆ ಇವಾಗ ಆಗುತ್ತೆ, ಯಾಕಂದ್ರೆ ಅದು ಪ್ಲಾಟ್ಫಾರ್ಮ್ ಸೈಜ್ಗೆ ಫಿಟ್ ಆಗ್ತಾ ಇರೋದಿಲ್ಲ. ಸ್ಟಾಫ್ಸ್ಗೆ ಅನ್ಸುತ್ತೆ ಮೋಸ್ಟ್ಲಿ ಪ್ಲಾಟ್ಫಾರ್ಮ್ ಚಿಕ್ಕದಾಗಿದೆ ಏನೋ ಅಂತ, ಆದ್ರೆ ಅವರಿಗೆ ಆಮೇಲೆ ಅಂದಾಜಾಗುತ್ತೆ ಟ್ರೈನ್ ನ ಸೈಜೇ ದೊಡ್ಡದಾಗಿದೆ ಎಂದು. ಇಷ್ಟೊತ್ತಿಗೆ ತುಂಬಾ ತಡವಾಗಿರುತ್ತೆ, ಯಾಕಂದ್ರೆ ತಯಾರಾಗಿರುವ ಎಲ್ಲಾ ಟ್ರೈನ್ಸ್ ಗಳ ಸೈಜ್ ಸೇಮ್ ಇಡಲಾಗಿತ್ತು. ಫ್ರಾನ್ಸ್ ನ ಟೋಟಲ್ 1300 ರೈಲ್ವೆ ಪ್ಲಾಟ್ಫಾರ್ಮ್ ನಲ್ಲೂ ಫಿಟ್ ಆಗ್ತಿರ್ಲಿಲ್ಲ. ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾಗಿದ್ದು ಸೈಜ್ ಮೆಜರ್ ಮಾಡುವಾಗ ಒಂದು ಸಣ್ಣ ತಪ್ಪು ಫ್ರೆಂಚ್ ರೈಲ್ವೆ ಕಂಪನಿಗೆ ಇಷ್ಟು ದೊಡ್ಡ ಸಂಕಟ ತಂದಿಡ್ತು. ಕೊನೆಯಲ್ಲಿ ಬೇಸತ್ತು ಎಲ್ಲಾ ರೈಲ್ವೆ ಪ್ಲಾಟ್ಫಾರ್ಮ್ಗಳಲ್ಲಿ ಚೇಂಜಸ್ ಮಾಡಲಾಯಿತು. ಇದರಿಂದ 412 ಕೋಟಿ ಖರ್ಚು ಕೂಡ ಆಯಿತು. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನಮಗೆ ಕಾಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ಅದ್ಭುತವಾದ ವಿಡಿಯೋದಲ್ಲಿ.